5 ಅಂಶಗಳ ಕುರಿತು ಸುದೀರ್ಘವಾದ ವಿವರಣೆ ನೀಡಿ ಕಳಿಸಿದ್ದೇವೆ. ನಿನ್ನೆ ಪುನಃ ನಮ್ಮ ನಿಲುವನ್ನು ರಾಜ್ಯಪಾಲರಿಗೆ ಕಳುಹಿಸಿಕೊಟ್ಟಿದ್ದೇವೆ. ಸಿಎಂ ಸಿದ್ದರಾಮಯ್ಯ ಹಾಗೂ ನಾನು ಚರ್ಚೆ ಮಾಡಿದ್ದೇವೆ. ಗದಗದಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಈ ರೀತಿಯಾಗಿ ಹೇಳಿಕೆ ನೀಡಿದ್ದು, ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ವಾಪಸ್ ಕಳಿಸಿದ್ರು. ಸುಗ್ರೀವಾಜ್ಞೆ ಕಡತಗಳನ್ನು ಪುನಃ ಕಳಿಸಿದ್ದೇವೆ. ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪುಗಳ ವಿವರಣೆ ಕೊಟ್ಟಿದ್ದೇವೆ. ಕೆಲವು ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ತಪ್ಪು ಗ್ರಹಿಕೆಯಾಗಿದೆ, ಅಲ್ಲಿ ವಿವರಣೆ ನೀಡಿದ್ದೇವೆ. ಉದಾಹರಣೆಗೆ 3 ಲಕ್ಷ ಸಾಲ ಇದ್ರೆ 5 ಲಕ್ಷ ದಂಡ ಹಾಕ್ತೀರಾ ಅಂತ ಆಕ್ಷೇಪ ಇತ್ತು. ಸಾಲ ಎಷ್ಟು ಇದೆ ಎನ್ನುವುದು ಅಲ್ಲ, ಅವರ ಗುನ್ನೆ ಏನು ಮಾಡ್ತಾರೆ ಅದರ ಮೇಲೆ ದಂಡ ಹಾಕುತ್ತೇವೆ. ಯಾರು ಕಾನೂನಾತ್ಮಕ ಸಾಲ ನೀಡ್ತಾರೆ, ರಿಸರ್ವ್ ಬ್ಯಾಂಕ್ ಅಡಿಯಲ್ಲಿ ಕೆಲಸ ಮಾಡುವವರಿಗೆ ಈ ಸುಗ್ರೀವಾಜ್ಞೆ ಅನ್ವಯಿಸುವುದಿಲ್ಲ. ಈ ಸುಗ್ರೀವಾಜ್ಞೆ ಖಾಸಗಿ ಲೇವಾದೇವಿದಾರರು ಹಾಗೂ ನೋಂದಣಿ ಇಲ್ಲದವರಿಗೆ ಅನ್ವಯಿಸುತ್ತದೆ. ಕಾನೂನು ಬಾಹಿರವಾಗಿ ಸಾಲ ನೀಡಿ ಹಿಂಸೆ ನೀಡುವವರ ಮೇಲೆ ಈ ಸುಗ್ರೀವಾಜ್ಞೆ. ಬಡವರು ಮುಗ್ಧ ಸಾಲಗಾರರ ರಕ್ಷಣೆಗೆ ಮಾಡುವ ಉದ್ದೇಶ. 5 ಅಂಶಗಳ ಕುರಿತು ಸುದೀರ್ಘವಾದ ಮಾಹಿತಿ ನೀಡಿದ್ದೇವೆ ಎಂದರು. ಸುದೀರ್ಘವಾಗಿರ್ತಕ್ಕಂಥ ವಿವರಣೆಯನ್ನು ನೀಡಿ ರಾಜ್ಯಪಾಲರಿಗೆ ನಾವು ರೀಸಬ್ಮಿಟ್ ಮಾಡಿದ್ವಿ. ಕಡತವನ್ನು ಮತ್ತೆ ಮರುಮಂಡಿಸಿದ್ದೇವೆ. ಸರ್, ಏನಾದರೂ ಬದಲಾವಣೆ ಮಾಡಿ ಮತ್ತೆ ಕಳಿಸಿದ್ರೆ ಅಥವಾ ಯಾಸ್ ಇಟ್ ಈಸ್ ಅದು ಮೊದಲೇನಿತ್ತು ಅದೇನೇ? ನಮ್ಮ ನಿಲುವೇನಿತ್ತು, ರಾಜ್ಯ ಸರ್ಕಾರದ ನಿಲುವು, ಆ ರಾಜ್ಯ ಸರ್ಕಾರದ ನಿಲುವನ್ನು ಮತ್ತಿನ್ನೂ ಸ್ಪಷ್ಟಗೊಳಿಸಿ ಕೆಲವು ಕಡೆ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಕೊಟ್ಟು ಸುಪ್ರೀಂ ಕೋರ್ಟು ಹೈಕೋರ್ಟ್ನವರು ನೀಡಿರ್ತಕ್ಕಂಥ ಆ ತೀರ್ಪುಗಳ ವಿವರಗಳನ್ನು ಕೊಟ್ವಿ. ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಿ ತಪ್ಪು ಗ್ರಹಿಕೆ ಆಗಿದೆ ಅಲ್ಲಿ ವಿವರವನ್ನು ಕೊಟ್ವಿ. ಈಗ ಫಾರ್ ಎಕ್ಸಾಂಪಲ್ 3 ಲಕ್ಷ ಇದೆ ಸಾಲ, 5 ಲಕ್ಷ ನೀವು ದಂಡ ಹಾಕ್ತಿರಲ್ಲ ಅಂತ ಅವರೊಂದು ಆಕ್ಷೇಪ ಇತ್ತು. ನಾವು ಹೇಳಿದ್ವಿ, ಅದು ಸಾಲ ಎಷ್ಟೈತಿ ಅದ್ರ ಸಲುವಾಗಿ ದಂಡ ಹಾಕೋದಿಲ್ಲ, ಆ ಗುನ್ನೆ ಏನು ಮಾಡ್ತಾನ ಆ ಗುನ್ನೆದ ಮೇಲೆ ದಂಡ ಹಾಕ್ತೀವಿ. ನಾಟ್ ಆನ್ ದ ಕ್ವಾಂಟಮ್ ಆಫ್ ಲೋನ್ ಬಟ್ ಆನ್ ದ ಗ್ರಾವಿಟಿ ಆಫ್ ದಿ ಕ್ರಿಮಿನಲ್ ಅಫೆನ್ಸ್ ದ್ಯಾಟ್ ಹಿ ಹ್ಯಾಸ್ ಕಮಿಟೆಡ್. ಆದ್ದರಿಂದ ಅದು ತಪ್ಪು ಗ್ರಹಿಕೆಗೆ ಕಾರಣ ಇಲ್ಲ ಅಂತೇಳಿ ವಿವರಣೆಯನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ನಾವು ಯಾರು ಸಾಲ ಲೀಗಲಾಗಿ ಕೊಡ್ತಾರೆ, ಬಡ್ಡಿ ಸರಿಯಾಗಿ ಹಾಕಿರ್ತಾರೆ, ಅವ್ರಿಗೆ ನೋಂದಣಿ ಆದವ್ರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ, ಅವರ ವ್ಯಾಪ್ತಿಯಲ್ಲಿರುವವ್ರಿಗೆ ಈ ಸುಗ್ರೀವಾಜ್ಞೆ ಲಾಗೂ ಆಗೋದಿಲ್ಲ. ಈ ಸುಗ್ರೀವಾಜ್ಞೆ ಖಾಸಗಿ ಲೇವಾದೇವಿದಾರರು, ಯಾವುದೇ ರೀತಿಯಾಗಿ ನೋಂದಣಿ ಮಾಡಿಕೊಳ್ಳದೆ ಇರೋರು, ಯಾವುದೇ ರೀತಿಯಾಗಿ ಕಾನೂನಾತ್ಮಕವಾಗಿ ಏನು ಪರವಾನಗಿಗಳನ್ನು ತೆಗೆದುಕೊಳ್ಬೇಕಾಗಿತ್ತೋ ಆ ಪರವಾನಗಿ ತೆಗೆದುಕೊಳ್ಳದೆ ಇರೋರು, ಯಾರು ಕಾನೂನು ಬಾಹಿರವಾಗಿ ಒತ್ತಿ ಇಟ್ಕೊಳ್ತಕ್ಕಂಥದ್ದನ್ನು ಏನು ಮಾಡ್ತಾರೆ ಅಂಥ ಸಾಲ ಕೊಡೋರು, ಮತ್ತು ಇಂಥವೆಲ್ಲರೂ ಇಟ್ಕೊಂಡು ಏನು ಹಿಂಸೆ ಮಾಡ್ತಾ ಇರ್ತಾರಲ್ಲ ಅವರನ್ನು ಗಮನದಲ್ಲಿರಿಸಿಕೊಂಡು ಸುಗ್ರೀವಾಜ್ಞೆ ಆಗಿರೋದು. ಆದ್ದರಿಂದ ಈ ಸುಗ್ರೀವಾಜ್ಞೆ ಬಡವರನ್ನು, ಮುಗ್ಧ ಸಾಲಗಾರರನ್ನು ರಕ್ಷಣೆ ಮಾಡೋದಕ್ಕೆ ಈ ಸುಗ್ರೀವಾಜ್ಞೆ ಆಗಿದೆ. ಇದು ವಲ್ನರಬಲ್ ಗ್ರೂಪ್, ಅವ್ರಿಗೆ ರಕ್ಷಣೆ ಮಾಡ್ತದೆ. ಹೂ ಈಸ್ ವಲ್ನರಬಲ್ ಗ್ರೂಪ್? ವಲ್ನರಬಲ್ ಗ್ರೂಪ್ ಅಂದರೆ ಹಿ ವಿಲ್ ಬಿ ಎ ಫಾರ್ಮರ್, ರೈತ, ಅವನು ಬೀದಿ ವ್ಯಾಪಾರಸ್ಥ, ಅವನು ಸಣ್ಣ ಹೂ ಮಾರೋನು, ಹಣ್ಣು ಮಾರೋನು, ಅವನು ಅತ್ಯಂತ ಸಣ್ಣ ಬಿಸ್ನೆಸ್ ಮಾಡೋನು. ಈ ಎಲ್ಲ ವಲ್ನರಬಲ್ ಗ್ರೂಪ್ನವರು ಈ ಒಂದು ಸುಗ್ರೀವಾಜ್ಞೆಯಿಂದ ರಕ್ಷಣೆಗೆ ಅವರು ಅರ್ಹರಾಗ್ತಾರೆ. ಶುಭ್ರ
ಆ ವಲ್ನರಬಲ್ ಗ್ರೂಪ್ ಇದನ್ನು ಕೂಡ ದ ಸೊಸೈಟಿ ಮೀನ್ಸ್ and includes farmer, women, self-help group of women, agricultural laborers, workmen, footpath vendors, other vendors who move from one place to other, worker working in milk dairy, construction worker, migrant worker, those group of people who are disadvantaged as compared to others, mainly on account of reduced access to their basic services and underlying determinants of health, ಅಂದರೆ slum dwellers, housing, sanitation, and people who are economically backward, low on livelihood, ಅಂದರೆ ಪ್ರತಿ ದಿವಸದ ಅವಶ್ಯಕತೆಯನ್ನು ಗಳಿಸ್ಕೊಳ್ಳದೆ ಇರ್ತಕ್ಕಂಥವ್ರು, ವಿತ್ ನೋ ರೆಗ್ಯುಲರ್ ಸೋರ್ಸ್ ಆಫ್ ಇನ್ಕಮ್. ಇವರು ವಲ್ನರಬಲ್ ಗ್ರೂಪ್ ಅಂದರೆ ವಲ್ನರಬಲ್ ಸೆಕ್ಷನ್ ಅಂದರೆ ಈ ಒಂದು ಜನ, ಇವ್ರನ್ನ ರಕ್ಷಣೆ ಮಾಡೋದಕ್ಕೆ ಈ ಸುಗ್ರೀವಾಜ್ಞೆ ಒಂದು ರೀತಿಯ ಶ್ರೀರಕ್ಷೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಇದನ್ನು ಮಾಡಿದ್ದೀವಿ. 5 ಪಾಯಿಂಟ್ ಯಾವುವು ಅಂದರೆ ಕಾನ್ಸ್ಟಿಟ್ಯೂಷನಲ್ ಜಸ್ಟಿಫಿಕೇಷನ್ ಫಾರ್ ಪ್ರೊಟೆಕ್ಟಿಂಗ್ ಬಾರೋವರ್ಸ್, constitutional justification for protecting borrowers, validity of loan discharge and restrictions on recovery. Third point, penal provisions and proportionality of punishment. Fourth point, release of securities and protection of borrowers. Fifth point, states' legislative competence and urgency of ordinance. ಈ 5 ಅಂಶಗಳ ಮೇಲೆ ನಾವು ಸನ್ಮಾನ್ಯ ರಾಜ್ಯಪಾಲರಿಗೆ ನಿನ್ನೆ ಸಾಯಂಕಾಲ ಇದನ್ನ ಫೈಲನ್ನು